ಕಿರಣ್, ಸ್ವಲ್ಪ ಹೊರಗಿರಿ ಕರಿತೀನಿ. ಏನು ಅನ್ಕೊಂಡಿದ್ಯಾ ನೀನು? ಈ ಪದೇ ಪದೇ ಮನೇಲಿ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೀನೇ ಚಿಕ್ಕ ಹುಡುಗನ? ಎಲ್ಲನೂ ಹುಡುಗಾಟ ಅಲ್ಲ ವಿಕ್ರಾಂತ್. ಏನೋ ಇದು, ಏನೋ ಇದಲ್ಲ, ಹೇಗೆ ಮಾಡ್ಕೊಂಡೆ? ನೀನೊಬ್ಬ ಬಾಕಿ ಇದೆ ಅಲ್ವಾ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕೆ? ನೀನು ಉಗಿದು ಉಪ್ಪು ಹಾಕು, ಅವಾಗ ನೆಮ್ಮದಿ ಆಗುತ್ತೆ ನನಗೆ. ಏನಾಯ್ತು ವಿಕ್ರಾಂತ್? ಅಮ್ಮ ನಿಜವಾಗ್ಲೂ ನಿಮ್ಮ ಕೋಪ ಮಾಡ್ಕೊಂಡ್ರ? ಅಲ್ಲ ಅಗ್ರಜ, ಆರ್ತಿ. ಗೊತ್ತಿತ್ತು ಬಿಡು, ನನಗೆ ಹೀಗೆ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿತ್ತಾ? ಗೌತಮ್, ಇದೆಲ್ಲ ಗೌತಮ್ದಕ್ಕೆ ತಪ್ಪದು. ಅವನು ನಿನ್ನ ಆರ್ತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿದ್ದಾನೆ. ಇವತ್ತು ಆಫೀಸಲ್ಲಿ ಬಂದು ಏನಂತ ಹೇಳ್ದ ಗೊತ್ತಾ? ಈಸ್ ಸಚ್ ಅನ್ ಇಡಿಯಟ್. ಅಗ್ರಜ, ಎಲ್ಲಾನು ಲಿಂಕ್ ಅನ್ನೋ ಥರ ಆ ಗೌತಮ್ ಕನೆಕ್ಟ್ ಮಾಡ್ತಿದ್ಯಲ್ಲ. ರೌಡಿನಾದ್ನೇ ಹೇಳಿದ್ ಕರೆಕ್ಟೇ. ನಿನಗೆ ಗೌತಮ್ ಮೇಲೆ ದ್ವೇಷ ಅಲ್ವಾ? ರೌಡಿನಾದ್ನೇ ಹೇಳಿದ್ ಕರೆಕ್ಟೇ. ನಿನಗೆ ಗೌತಮ್ ಮೇಲೆ ದ್ವೇಷ ಅಲ್ವಾ? ನೀನೊಬ್ಬ ಅಜರಿ ಥರ ಮಾತಾಡಬೇಕಂತ ಇರು ಅಗ್ರಜ. ಇವತ್ತು ಏನಾಯ್ತು ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಬ್ರೋ. ನೀವು ಇವತ್ತು ಬಂದಿರಲಿಲ್ಲ ಅಂತಿದ್ದಿದ್ರೆ. ನೋಡಿ, ನಾನು ಯಾವತ್ತೂ ನೀವು ಮತ್ತು ಆರ್ತಿ ಚೆನ್ನಾಗಿರಬೇಕು ಅಂತ ಬಯಸೋನು. ಅದಕ್ಕೆ ಆ ದೇವರೇ ನಾನು ಇಲ್ಲಿ ಕಳಿಸ್ತಾ ಅನ್ಸತ್ತೆ. ಥ್ಯಾಂಕ್ಸ್ ಗೌತಮ್, ರಿಯಲಿ ಥ್ಯಾಂಕ್ಸ್ ಅಲಾಟ್. ಬಟ್ ಇದೇ ಲಾಸ್ಟ್. ನಾನು ಇನ್ಯಾವತ್ತೂ ನಿಮ್ಮ ಪರವಾಗಿ ಬರೋಕ್ಕಾಗಲ್ಲ ಅನ್ಸುತ್ತೆ. ಏನು ಹೇಳ್ತಿದ್ದೀರಾ ಗೌತಮ್? ನಿಮ್ಮ ಅಣ್ಣಂಗೆ ನಾನು ನಿಮ್ಮಿಬ್ಬರು ಮಧ್ಯೆ ಬರೋದು ಇಷ್ಟ ಇಲ್ಲ. ಅದಕ್ಕೆ ಇರಬೇಕು ಇವತ್ತು ಆಫೀಸಿಗೆ ಕರೆಸಿ ಚೆನ್ನಾಗಿ ಟೆರಾಟೆಕ್ ತೊಗೊಂಡ್ರು. ನಮ್ಮಣ್ಣನ ನಾನು ಯಾವತ್ತೂ ನಿಮ್ಮಿಬ್ಬರು ಮಧ್ಯೆ ಬರಬೇಕು ಅಂತ ಅಂದ್ಕೊಂಡವನೇ ಅಲ್ಲ. ಇದೆಲ್ಲ ಆಗ್ತಿರೋದು ಈ ಕಂಕಣದಿಂದ. ಇದು ನಿಮಗೆ ಸೇರಿದ್ದು. ಚೇಚೆ ಗೌತಮ್, ಹಾಗೆಲ್ಲ ಏನಿಲ್ಲ. ನೀವು ಬೇಜಾರು ಮಾಡ್ಕೊಳ್ಬೇಡಿ. ನೀವೇನು ಅಂತ ನನಗೆ ಗೊತ್ತು. ನನಗೇನು ಬೇಜಾರಿಲ್ಲ. ನಿಮ್ಮ ಅಣ್ಣಂಗೂ ಅರ್ಥ ಆಗತ್ತೆ. ಮೇ ಬಿ ಅವ್ರ ಜಾಗದಲ್ಲಿ ನಾನಿದ್ದಿದ್ರು ನಾನು ಹೀಗೆ ಮಾಡ್ತಿದ್ನೋ ಏನೋ. ನೋಡಿ, ಏರಿಯಾ ಸರಿ ಇಲ್ಲ, ಹುಷಾರು. ಬಾಯ್. ಈಗಲೇ ಕೈ ಕೊಡಬೇಕಾ? ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿ ಹೋಗಿರೋಣ. ನಾಳೆ ಬೆಳಿಗ್ಗೆ ಬಂದು ತೊಗೊಂಡೋದ್ರಾಯ್ತು. ಇದೇ ಅಗ್ರಜ ನಡೆದಿದ್ದು. ಎಲ್ಲ ಕಡೆ ಹೆಲ್ಪ್ ಮಾಡೋ ಗೌತಮ್ ನನ್ನ ಆರ್ತಿ ಮಧ್ಯೆ ಯಾಕೆ ಬರ್ತಾರೆ ಹೇಳು? ಮಂಟಪದಲ್ಲಿ ಆರ್ತಿನ ನಾನೇ ಮದುವೆ ಆಗ್ತೀನಿ. ನಿನ್ನ ಕಣ್ಣೆದ್ರೆ ಆರ್ತಿ ನನ್ನ ಲವ್ ಮಾಡೋ ಥರ ಮಾಡಿ ವಿಕ್ಕಿ ಮತ್ತು ಆರ್ತಿ ಮಧ್ಯೆ ದೊಡ್ಡ ಗ್ಯಾಪ್ ಆಗೋಗಿ ಮಾಡ್ತೀನಿ. ಗೌತಮ್ ಇದು ನನ್ನ ಬ್ಯಾಡ್ ಟೈಮೇ ಆಗಿರ್ಬೋದು, ಬಟ್ ನಾನು ಇದರಲ್ಲೂ ಪಾಸಿಟಿವಿಟಿನ ಹುಡುಕ್ತೀನಿ. ಸದ್ಯದಲ್ಲಿ ನೀನು ನಿಜವಾಗಿ ಯೋಗ್ಯತೆನ ಎಲ್ಲರಿಗೂ ತೋರಿಸ್ತೀನಿ. ಅಕ್ಕ,
ಈಗಿರೋ ಟೆನ್ಷನ್ನಲ್ಲಿ ನಿಂಗೆ ಇದನ್ನೆಲ್ಲ ಹೇಳೋಕೆ ಇಷ್ಟ ಇರಲಿಲ್ಲ ಅಕ್ಕ. ಹಾಗಂತ ಹೇಳ್ದೆ ಇರೋದು ಸರಿಯಲ್ಲ ಅನಿಸ್ತು. ಇಷ್ಟೆಲ್ಲ ನಡೆದಿದ್ಯಕ್ಕ. ಇದಕ್ಕೆಲ್ಲ ವಿಕ್ರಾಂತ್ ಅವರೇ ಕಾರಣ. ಅವ್ರು ವೇದಾಂತ್ ಭಾವಂಗೆ ಹೇಳಿರಲಿಲ್ಲ ಅಂದಿದ್ರೆ ಈಗೆಲ್ಲ ಆಗ್ತಾನೆ ಇರಲಿಲ್ಲ. ನೀರು ಯಾಕೆ ಹೀಗೆ ಮಾಡಿದ್ರು ಅಂತ ಫೋನ್ ಮಾಡಿ ಕೇಳ್ತೀನಿ. ಅಕ್ಕ ಪ್ಲೀಸ್, ನೀನೀಗ ಫೋನ್ ಮಾಡಿ ವಿಚಾರಿಸಿದ್ರೆ ಚೆನ್ನಾಗಿರುತ್ತಾ? ವಿಕ್ಕಿ ಅವರು ಮನೆ ಹತ್ರನೇ ಬಂದ್ಬಿಡ್ತಾರೆ. ಆಮೇಲೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ದೊಡ್ಡ ಸರ್ಕಸ್ ಆಗೋಗುತ್ತೆ. ಹಾಗಾದ್ರೆ ಈಗ ಏನು ಮಾಡೋದು ಅಮ್ಮು? ಪಾಪ ಗೌತಮ್ ಅವ್ರು ಬೇಜಾರು ಮಾಡ್ಕೊಂಡಿರ್ತಾರಲ್ವಾ? ನಿಜ, ನಾನು ಗೌತಮ್ ಅವ್ರಿಗೆ ತುಂಬ ಸಲ ಕಾಲ್ ಟ್ರೈ ಮಾಡಿದೆ. ಅವ್ರು ಪಿಕ್ ಮಾಡ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತಕ್ಕ. ತೊಂದರೆ ಬಂದಾಗೆಲ್ಲ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ದೇವ್ರ ಮೊರೆ ಹೋಗ್ತಿದ್ದೆ. ಆದರೆ ಇವತ್ತು ನನಗೆ ನಂಬಿಕೆ ಬರ್ತಿಲ್ಲ ಕಣೆ. ವಿಕ್ರಾಂತ್ ಅವ್ರು ಆಡೋದಕ್ಕೂ ವೇದಾಂತ್ ಭಾವ ಗೌತಮ್ ಅವ್ರು ಕರೆಸಿ ಬೈಯೋದಕ್ಕೂ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಸದ್ಯಕ್ಕೆ ನೀನು ಸಮಾಧಾನ ಮಾಡ್ಕೊ. ನೀನು ಇದ್ರ ಚಿಂತೆ ಎಲ್ಲ ಬಿಟ್ಟು ಆರಾಮಾಗಿರು. ಏನೇನು ಮಾಡಬೇಕು ನಾನು ಅದನ್ನೆಲ್ಲ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ. ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ಅಮ್ಮು. ನಿಂಗೆ ಮಾತ್ರ ಅಲ್ಲ, ನನಗೂ ಟೆನ್ಷನ್ ಆಗ್ತಿದೆ. ನಿಜವಾದ ಟೆನ್ಷನ್ ಅಂದರೆ ಗೌತಮ್ ಅವ್ರು ಕೋಪ ಮಾಡ್ಕೊಂಡು ನಿನ್ನನ್ನು ಮದುವೆ ಮಂಟಪದವರೆಗೂ ಕರ್ಕೊಂಡು ಹೋಗಿಲ್ಲ ಅಂದರೆ ನಿನ್ನ ಮತ್ತೆ ವಿಕ್ರಾಂತ್ ಅವ್ರ ಮದುವೆ ಹೇಗೆ ನಡೆಯುತ್ತೆ ಅನ್ನೋದು. ಪ್ರೀತಿ ಮಾಡೋರಿಗೆ ನಂಬಿಕೆ ಇರಬೇಕು. ನಿಮ್ಮ ಮನಸ್ಸಲ್ಲಿ ನಾನು ಮತ್ತು ಗೌತಮ್ ಜಸ್ಟ್ ಫ್ರೆಂಡ್ಸ್ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೋ ಅಲ್ಲಿವರೆಗೂ ನನಗೆ ಕಾಲ್ ಮಾಡಬೇಡಿ. ನಿನಗಿಷ್ಟ ಬಂದ ಹಾಗೆ ಬರೋಕೆ ಹೋಗೋಕೆ ಇದೇನು ಛತ್ರ ಅಲ್ಲ. ನೇನು ಈ ಮನೇಲಿ ಇರಬೇಕು ಅಂದರೆ ನಾನು ಹೇಳ್ದಾಗೆ ಕೇಳಬೇಕಾಗತ್ತೆ.